ಶ್ರಾದ್ದದಲ್ಲಿ ಪುರೋಹಿತರು ಹೇಳ್ತಾರೆ, 2 ದರ್ಬೆ ತಗೊಳಪ್ಪ, ಆ ಸುಟ್ಟು ಬಿಟ್ಟು ನೀರು ಕೊಡಪ್ಪ ಅಂತಾರೆ. ಅವ್ರು ಹೇಳ್ದಂಗೆ ನಾವು ಮಾಡ್ತಾ ಇದೀವಿ. ಯಾಕೆ ಅಂತ ಅವ್ರಿಗೂ ಗೊತ್ತಿಲ್ಲ, ನಿಮಗೆ ಮೊದಲೇ ಗೊತ್ತಿಲ್ಲ, ಪುರೋಹಿತರಿಗೆ ಗೊತ್ತಿಲ್ಲ ಅಂದ್ರೆ ನಿಮಗೆ ಗೊತ್ತಿಲ್ಲ. ಆದ್ದರಿಂದ ಪಿತೃಗಳಿಗೆ ದರ್ಬೆ ಅಪರೋಕ್ಷ ಜ್ಞಾನವನ್ನು ಮತ್ತೆ ತಂದು ಕೊಡ್ತು ಆ ದೀಪ. ಅದಕ್ಕೋಸ್ಕರವಾಗಿ ಇವತ್ತು ಕೂಡ ದರ್ಬೆಯನ್ನು ಸುಟ್ಟ ಆ ಬೂದಿಯನ್ನ ಕೊಡ್ತೇವೆ. ಯಾಕೆ? ವರಾಹದೇವರ ದೇಹದಿಂದಲೇ ಎಳ್ಳು ಉದ್ಭೂತವಾಯಿತು, ವರಾಹದೇವರ ದೇಹದಿಂದಲೇ ಸಕಲವಾಗಿರ್ತಕ್ಕಂಥ ದರ್ಬೆಗಳು ಉದ್ಭೂತವಾಯಿತು. ಇಂಥ ಯಾವ ಮೇರು ಪರ್ವತದ ಪ್ರವಾಹದ ಅಡಿಯಲ್ಲಿ ಸಿಕ್ಕೊಂಡಿರ್ತಕ್ಕಂಥ ಪಿತೃಗಳಿಗೆ ಜೀವನ ಮಾಡಕ್ಕೆ ಏನು ಇರಲಿಲ್ಲ. ಆಗ ಪರ್ವತಾಭಿಮಾನಿ ತನ್ನ ಯಾವ ಮನೆಯಲ್ಲಿರ್ತಕ್ಕಂಥ ಹಸುವಿನ ಹಾಲು, ಹಸುವಿನ ಮೊಸರು, ಹಸುವಿನ ತುಪ್ಪ, ಜೇನುತುಪ್ಪದಿಂದ ಜೀವನ ಮಾಡಿಕೊಂಡಿರ್ರಿ ಅಂತ ಪರ್ವತರಾಜ ಕೊಟ್ಟಿದ್ದ. 1000 ವರ್ಷ ಬರೀ ಹಾಲು ಜೇನುತುಪ್ಪ ಕುಡ್ಕೊಂಡು ಪಿತೃಗಳು ವಾಸವಾಗಿದ್ರು, ಮತ್ತೆ ಸ್ಥಾನ ಬರೋವರೆಗೂ. ಅದಕ್ಕೋಸ್ಕರನೇ ಶ್ರಾದ್ದದೊಳಗೆ ಪಿಂಡಕ್ಕೆ ಹಾಲು, ಮೊಸರು, ಜೇನುತುಪ್ಪ, ತೀರ್ಥ, ಎಳ್ಳು, ದರ್ಬೆ ಇಷ್ಟು ಬೆರೆಸಿದರೆ ಮಾತ್ರ ಅದು ಪಿಂಡ ಆಗುತ್ತೆ. ಬರೀ ಅನ್ನ ಇಟ್ಬಿಟ್ರೆ ಅದು ಪಿಂಡ ಆಗಲ್ಲ. ಈ ರೀತಿಯಾಗಿ ನಮ್ಮ ವರಾಹದೇವರು ಶ್ರಾದ್ದವನ್ನು ಮಾಡತಕ್ಕಂಥ ಕ್ರಮವನ್ನು ತೋರಿಸ್ಕೊಡ್ತಕ್ಕಂಥವರಾಗಿದ್ದಾರೆ. ಏಕೆ ಪಿತೃಗಳ ಆ ಕಾರ್ಯವನ್ನು ಮಾಡ್ತೇವೆ ಅಂತ ಕೇಳಿದ್ರೆ, ನಮ್ಮ ಪಿತೃಗಳ ನೆಪದಲ್ಲಿ ವರಾಹದೇವರ ಪೂಜೆ ಇದು. ಆದ್ದರಿಂದ ವರಾಹದೇವರನ್ನ ನೆನೆಸ್ಕೊಳ್ಳದೆ ಪಿತೃ ಕೆಲಸ ಮಾಡಿದರೆ ಅದು ಪ್ರಯೋಜನವೇ ಇಲ್ಲ ಅಂದಿದ್ದಾರೆ. ಆದ್ದರಿಂದ ವರಾಹದೇವರ ಸ್ಮರಣೆ ಮಾಡಿಬಿಟ್ರೆ ಪಿತೃಗಳಿಗೆ ಅತ್ಯಂತ ತೃಪ್ತಿ. ಯಾಕೆ? ನಮಗೆ ಸ್ಥಾನ ಕೊಟ್ಟಿರೋನೇ ಅವನು, ಅಪರೋಕ್ಷ ಜ್ಞಾನ ಹ್ರಾಸವಾದಾಗ ಅಪರೋಕ್ಷ ಕೊಟ್ಟಿರೋನೇ ಅವನು ಅನ್ನಬೇಕಾದರೆ ಪಿತೃಗಳಿಗೂ ವರಾಹದೇವನಿಗೂ ಎಷ್ಟು ಸಂಬಂಧ ಇದೆ ಅಂತಕ್ಕಂಥದ್ದನ್ನ ತೋರಿಸ್ಕೊಡ್ತಕ್ಕಂಥವರಾಗಿದ್ದಾರೆ. ಇಂಥ ಯಾವ ಆ ಪಿತೃ ಕಾರ್ಯವನ್ನು ಮಾಡಬೇಕಾದ್ರೂ ಕೂಡ 7 ರೀತಿಯಾಗಿರ್ತಕ್ಕಂಥ ಶ್ರಾದ್ದವನ್ನ ನಾವು ಮಾಡ್ತಕ್ಕಂಥವರಾಗ್ತೇವೆ. ಅಗ್ನೌ ಕರಣೇನ ದೇವತ್ವೇ ಸ್ವರ್ಗಸ್ಥ ವಿಪ್ರಭೋಜನೆ ಯಮಸ್ಥ ಪಿಂಡದಾನೇನ ನರಕೆ ವಿಕಿರೇಣತು ಉಚ್ಚಿಷ್ಟೇನ ಚ ಪೈಶಾಚ ಆಸುರಿ ಭೋರಿ ಭೋಜನಾತ್. ಈ ರೀತಿಯಾಗಿ 7 ರೀತಿಯಾಗಿರ್ತಕ್ಕಂಥ ಶ್ರಾದ್ದೇ ಸಪ್ತ ವಿಧೀಯತೆ ಎಂಬುದಾಗಿ ಮಂತ್ರವನ್ನು ಹೇಳಿ 7 ರೀತಿಯಾಗಿರ್ತಕ್ಕಂಥ ಕ್ರಮವನ್ನು ಶ್ರಾದ್ದದಲ್ಲಿ ಮಾಡಿಸ್ತಕ್ಕಂಥವರಾಗ್ತಾರೆ. ಅಂದ್ರೆ ಅಗ್ನೋಕರಣ ಅಂತ ಮೊದಲು ಮಾಡುತ್ತೇವೆ. ಅದು ಮಾಡುವುದರಿಂದ ನಮ್ಮ ಪಿತೃಗಳು ಅಂದ್ರೆ ನಮ್ಮ ತಂದೆ ತಾಯಿಗಳು ಯಾರಾದರೂ ವಂಶದಲ್ಲಿ ಒಂದೊಮ್ಮೆ ಅವರು ದೇವತೆಗಳಾಗಿದ್ದ ಪಕ್ಷದಲ್ಲಿ ದೇವಲೋಕದಲ್ಲಿ ಇದ್ದರೆ ಅವರಿಗೆ ಅಗ್ನೋಕರಣದಿಂದ ತೃಪ್ತಿ ಆಗ್ತಕ್ಕಂಥದ್ದು. ಸ್ವರ್ಗಸ್ಥ ವಿಪ್ರಭೋಜನೆ 2 ಎಲೆ ಹಾಕಿ ಬಿಡಿಸ್ತೇವೆ. ಒಂದು ವಿಶ್ವದೇವತಾ ಸ್ಥಾನ, ಒಂದು ಪಿತೃಸ್ಥಾನ ಅಂತ ದರ್ಬೆಯಲ್ಲಿ ಬ್ರಾಹ್ಮಣರಿಗೆ ಆಹ್ವಾನ ಮಾಡ್ತೇವೆ. ಇಲ್ಲ ಸಾಕ್ಷಾತ್ತಾಗಿ ಬ್ರಾಹ್ಮಣರು ಸಿಕ್ಕಿದ್ರೆ ಮಾಡಿಸಬಹುದು. ಆದರೆ ಸಾಕ್ಷಾತ್ತಾಗಿ ಬ್ರಾಹ್ಮಣರನ್ನ ಕೂಡಿಸಿದರೆ 6 ತಿಂಗಳಿಗೆ ಜೀವನಕ್ಕಾಗುವಷ್ಟು ಅವನಿಗೆ ದವಸ ಧಾನ್ಯ ಕೊಡಬೇಕು. ಕೊಡ್ತೀವಾ? 2 ರೂಪಾಯಿ ಇಟ್ಬಿಟ್ಟು ಹೋಗ್ಬಾರಯ್ಯ ಅಂತೀವಿ. ಅವತ್ತಿನ ಅವನ ಮನೆ ಕಾಫಿ ಪುಡಿಗೂ ಆಗಲ್ಲ 2 ರೂಪಾಯಿ. ಆದ್ದರಿಂದ ಸಾಕ್ಷಾತ್ ಬ್ರಾಹ್ಮಣರನ್ನ ಕೂಡಿಸಬೇಕಾದ್ರೆ ಯೋಗ್ಯತೆ ಇದ್ರೆ ಕೂಡಿಸಬೇಕು, ಇಲ್ಲದೆ ಹೋದ್ರೆ ದರ್ಬೆ ಇಟ್ಟು ಮಾಡೋದು ಉತ್ತಮ ಪಕ್ಷ. ಇಂಥ ಯಾವ ದರ್ಬೆ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿದಾಗ ನಮ್ಮ ಪಿತೃಗಳೇನಾದರೂ ಪುಣ್ಯದಿಂದ ಸ್ವರ್ಗದಲ್ಲಿ ವಾಸ ಮಾಡ್ತಾ ಇದ್ರೆ ಅವರಿಗೆ ಇದರಿಂದ ತೃಪ್ತಿ. ಯಾವ? ಬ್ರಾಹ್ಮಣ ಭೋಜನದಿಂದ. ಯಮಸ್ಥ ಪಿಂಡದಾನೇನ. ಇನ್ನು ನಮ್ಮ ಪಿತೃಗಳು ಮಾಡಬಾರ್ದನ್ನ ಮಾಡಿ ಯಮಲೋಕದಲ್ಲಿ ಏನಾದರೂ ಅನುಭವಿಸ್ತಾ ಇದ್ದರೆ ಅವರಿಗೆ 3 ಉಂಡೆ ಇಡ್ತೀವಲ್ಲ ಪಿಂಡದಾನ, ಇದರಿಂದ ಅವರಿಗೆ ತೃಪ್ತಿ. ನರಕೆ ವಿಕಿರೇಣತು. ಇನ್ನ ವಿಕಿರಾಕ್ಷ ಅಂತ ಒಂದು ಅನ್ನವನ್ನು ಮಾಡ್ತಕ್ಕಂಥವರಾಗ್ತೇವೆ. ದೊನ್ನೆ ಒಳಗೆ ನೀರು ಹಾಕ್ಬಿಟ್ಟು ಕದ್ರೆ ಅದ್ರ ಸುತ್ತಲೂ ಹಾಕ್ತೇವೆ ವಿಕಿರ ಅಂತ. ಇಂಥ ಯಾವ